ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿದ್ದಂತ ಜನರಿಗೆ ಮತ್ತೊಂದು ದೊಡ್ಡ ಮಟ್ಟದ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ 400ರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ. ಕರ್ನಾಟಕದಲ್ಲಿ ಒಟ್ಟು 436 ಸಕ್ರಿಯ ಕೋವಿಡ್ ಪ್ರಕರಣಗಳು ಇವೆ. ಕಳೆದ 24 ಗಂಟೆಯಲ್ಲಿ ವರದಿಯಾಗಿರೋ ಪ್ರಕರಣಗಳು 125 ಕೇಸ್. ಇದರಲ್ಲಿ 3 ಮೃತಪಟ್ಟಿದ್ದಾರೆ. ಆತಂಕಕಾರಿ ವಿಚಾರ. ಬೆಂಗಳೂರು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ ಒಬ್ಬೊಬ್ಬರು ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಯಲ್ಲಿ 3.96% ಕೋವಿಡ್ ರೇಟ್ ಹೆಚ್ಚಳ ಆಗಿದೆ. ಪಾಸಿಟಿವಿಟಿ ರೇಟ್ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ. 24 ಗಂಟೆಯಲ್ಲಿ 3155 ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ 2076 RT-PCR ಹಾಗೆಯೇ 1083 RAT ಟೆಸ್ಟ್ಗಳನ್ನು ಮಾಡಲಾಗಿದೆ. 400 ಕೇಸ್ಗಳನ್ನು ಹೋಮ್ ಐಸೋಲೇಷನ್ನಲ್ಲಿ ಇರೋಕ್ಕೆ ಸೂಚನೆಯನ್ನು ನೀಡಲಾಗಿದೆ. 36 ಸೋಂಕಿತರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 7 ಮಂದಿ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದರೆ, ಕೋವಿಡ್ನಿಂದ ರಾಜ್ಯದಲ್ಲಿ ಇವತ್ತು 3 ಮೃತಪಟ್ಟಿದ್ದಾರೆ. ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಹಾಸನದಲ್ಲಿ ಒಬ್ಬೊಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಕಳೆದ 24 ಗಂಟೆಯಲ್ಲಿ 125 ಪಾಸಿಟಿವ್ ಕೇಸ್ಗಳು ವರದಿಯಾಗಿವೆ ಎನ್ನುವುದಾಗಿ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಸದ್ಯ ರಾಜ್ಯದಲ್ಲಿರುವಂಥ ಸಕ್ರಿಯ ಪ್ರಕರಣಗಳ ಸಂಖ್ಯೆ 436. 3 ಡೆಡ್ಲಿ ಕೊರೋನಾ ವೈರಸ್, ಚೀನಾ ವೈರಸ್ ಬಲಿ ಪಡೆದಿದೆ. ಯಾರು ಕೂಡ ಮೈ ಮರಿಬೇಡಿ, ಎಚ್ಚರಿಕೆಯಿಂದ ಇರಿ. ಹಬ್ಬದ ಸೆಲೆಬ್ರೇಷನ್ನಲ್ಲಿ ಮೈ ಮರೆಯುವಂಥ ಕೆಲಸವನ್ನ ಮಾಡಬೇಡಿ. ಅಪಾಯವನ್ನ ತಾವೇ ತಂದೊಡ್ಕೊಳ್ಬೇಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಆತಂಕಕಾರಿ ವಿಚಾರ, ಕೊರೋನಾ ಸಂಖ್ಯೆ ಏರಿಕೆ ಆಗಿರುವಂಥದ್ದು. ಹಬ್ಬದ ಸೆಲೆಬ್ರೇಷನ್ನಲ್ಲಿ ಜನ ಮೈ ಮರೆತರ ಹೇಗೆ? ಎಸ್, ಖಂಡಿತ. ಯಾಕಂದ್ರೆ 400 ಗಡಿ ದಾಟಿದೆ ಈಗ ಕೋವಿಡ್ ಪ್ರಕರಣ. ಇವತ್ತು ಬಂದ ರಿಪೋರ್ಟ್ ನಿಜಕ್ಕೂ ಕೂಡ ಬೆಚ್ಚಿ ಬಿಡಿಸುವಂತಿದೆ. ಯಾಕಂದ್ರೆ ಈಗ ಕ್ರಿಸ್ಮಸ್ ಇವತ್ತಿತ್ತು, ಇನ್ನೇನು 4-5 ದಿವಸ ಹೊಸ ವರ್ಷಾಚರಣೆಗೆ ಕೂಡ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಟ್ಟು 436 ಸಕ್ರಿಯ ಕೋವಿಡ್ ಪ್ರಕರಣ ಕೂಡ ಇರುವಂತದ್ದು. ಅಂದ್ರೆ ಕಳೆದ 24 ಗಂಟೆಯಲ್ಲಿ 175 ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ. ಅದರಲ್ಲಿ ಬೆಂಗಳೂರು, ಹಾಸನ ಹಾಗೂ ದಕ್ಷಿಣ ಕನ್ನಡದಲ್ಲಿ ಒಬ್ಬರ ಸಾವು ಕೂಡ ಆಗಿರುವಂತದ್ದು. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ರೇಟ್ ವರದಿ ನೋಡಿ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು, ಹಾಗೇನೆ ಇತರೆ ಅಧಿಕಾರಿಗಳ ತಂಡ ಕೂಡ ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಬೇಕು, ಹಾಗೇನೆ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಟೆಸ್ಟ್ ಗಳನ್ನ ಹೆಚ್ಚಳ ಮಾಡ್ಬೇಕು, ಅದಕ್ಕೆ ಬೇಕಾದಂತಹ ಔಷಧಿ, ಬೆಡ್ ಆಗಿರ್ಬೋದು, ವೆಂಟಿಲೇಟರ್ ನ ವ್ಯವಸ್ಥೆ ಯಾವ ರೀತಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಭೆ ನಡೆಸಿ ಚರ್ಚೆ ಕೂಡ ಮಾಡಿರುವಂತದ್ದು. ಅಂದ್ರೆ ಒಟ್ಟು 436 ಸಕ್ರಿಯ ಪ್ರಕರಣಗಳಲ್ಲಿ 400 ಕೇಸ್ಗಳು ಹೋಮ್ ಐಸೋಲೇಷನ್ ನಲ್ಲಿ ಇರಲು ಕೂಡ ಸೂಚನೆ ಕೊಟ್ಟಿದ್ದಾರೆ. 36 ಕೇಸ್ಗಳಲ್ಲಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದು, ಅದರಲ್ಲಿ 7 ಕೇಸ್ಗಳಿಗೆ ICU ನಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇರುವಂತದ್ದು. ಸದ್ಯ ಕೋವಿಡ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಜನಸಾಮಾನ್ಯರು ಮೈಮರೆಯುವಂತಿಲ್ಲ. ಯಾಕಂದ್ರೆ ಈಗಾಗ್ಲೇ ಹೊಸ ವರ್ಷಾಚರಣೆ ಸಂಭ್ರಮದ ಖುಷಿಯಲ್ಲಿ ಬಹುತೇಕ ಜನರು ಇರುವಂತದ್ದು. ಈಗಾಗ್ಲೇ ಪಾರ್ಟಿ ಮೂಡಲ್ಲಿ ಅಂದ್ರೆ ಕೆಲವೊಂದು ಹೋಟೆಲ್ಗಳಾಗಿರ್ಬೋದು, ಪಬ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಹಾಗೇನೆ ಜಿಲ್ಲೆಗಳ ಬಹುತೇಕ ಕಡೆಗಳಲ್ಲಿ ಪಾರ್ಟಿ ಮಾಡೋದಕ್ಕೆ ಈಗಾಗ್ಲೇ ಆಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಸದ್ಯ ಕೋವಿಡ್ ರೇಟ್ ನೋಡುವಾಗ ಬಹಳಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ 400 ಗಡಿ ದಾಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 1000ಕ್ಕೂ ಹೆಚ್ಚು ಪಾಸಿಟಿವ್ ಅಂದ್ರೆ ಕೊರೋನಾ ಟೆಸ್ಟ್ ಕೂಡ ಮಾಡಿರುವಂತದ್ದು. ಒಂದು ವೇಳೆ ಇದರಲ್ಲಿ ಪಾಸಿಟಿವ್ ಬಂದ್ರೆ ಮತ್ತಷ್ಟು ಕೊರೋನಾ ಸಂಖ್ಯೆ ಏರಿಕೆ ಆಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ತಜ್ಞರ ಸಲಹೆ ಪ್ರಕಾರ ಜನವರಿ, ಫೆಬ್ರವರಿ ಈ ಅವಧಿಯಲ್ಲಿ ನಿರ್ಣಾಯಕ ದಿನ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ ಈಗ ದಿನೇ ದಿನೇ ಕೋವಿಡ್ 100ಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸೊ ಜನಸಾಮಾನ್ಯರು ಆದಷ್ಟು ಜಾಗೃತೆಯಿಂದ ಇರೋದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ 27ರಂದು ಸಭೆ ಕೂಡ ಇರುತ್ತೆ. ಈ ಸಭೆಯಲ್ಲಿ ಒಂದ್ ವೇಳೆ ಕೋವಿಡ್ ಜಾಸ್ತಿ ಇರೋದನ್ನ ನೋಡಿ ಏನಾದ್ರೂ ಅಂದ್ರೆ ಹೈ ಅಲರ್ಟ್ ಆಗುವಂತೆ ಹೊಸ ವರ್ಷಕ್ಕೆ ಹೊಸ ಸುತ್ತಲೆ ಓಡಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.